ನಿಮ್ಮ ಮಗಳು ಕಿಡ್ನಾಪ್ ಆಗಿದ್ದಾಳಂತೆ, ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಿಡ್ನಾಪ್ ಮಾಡಿರೋ ವಿಷಯ ಹೇಗೋ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಏನೇ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ, ಯಾವ ಕಷ್ಟದಲ್ಲೂ ನಿಮ್ಮ ಜೊತೆ ಇರ್ತೀನಿ. ಇನ್ನೊಂದ್ಸಲ ರಾಹುಲ್ ಜೊತೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಎಲ್ಲರೂ ಇಷ್ಟಪಡೋ ಥರ ನಡ್ಕೊಳ್ಳಿ, ನಿಮಗೆ ಕೈ ಮುಗಿತೀನಿ. ಫೋನ್ಗೂ ಸಿಗ್ತಾ ಇಲ್ಲ, ಫ್ಲ್ಯಾಟಲ್ಲೂ ಇಲ್ಲ, ಎಲ್ಲಿ ಹೋದ್ಲು ಈ ಚಾರು? ರೀ ಚಾರು ಸಿಕ್ಕದ್ಲೇನ್ರಿ? ಬೇಗ ಮನೆ ಕರ್ಕೊಂಡು ಬನ್ನಿ. ನಾನು ಅವಳಿಗೆ ಕಾಯ್ತಾ ಇದ್ದೀನಿ ರುಕ್ಮಿಣಿ. ಅವಳು ಫ್ಲ್ಯಾಟಲ್ಲೂ ಇಲ್ಲ, ಫೋನು ರೀಚ್ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ. ನಿನಗೇನಾದರೂ ಕಾಲ್ ಮಾಡಿದ್ರೆ ತಕ್ಷಣ ನನಗೆ ತಿಳಿಸ್ಬಿಡು. ಹೌದಾ? ಅಯ್ಯೋ ದೇವ್ರೆ, ಎಲ್ಲೋದ್ಲವಳು? ನೀವು ಫೋನ್ ಮಾಡ್ತೀರಿ? ಸರಿ ಆಯ್ತು. ಈ ಚಾರು ಜಯಂತನ್ ಹಿಡ್ಕೊಂಡು ವಿಶ್ವನಾಥ್ ಮನೆಗೆ ಹೋಗಿರ್ಬೋದಾ? ಅಲ್ಲೇ ಹೋಗಿ ವಿಚಾರಿಸ್ತೀನಿ. ಜಯಂತ್, ಜಯಂತ್ ತಗೋ ಕಾಫಿ ತಗೋ. ಸಮಸ್ಯೆ ನಿಂಗೊಬ್ನಿಗೇನ ಇರೋದು? ನಾನು ಮನೆ ಬಾಡಿಗೆ ಕಟ್ಟಿ 3 ತಿಂಗಳಾಯ್ತು. ಓನರ್ನ ನೋಡ್ರೆ ಎಸ್ಕೇಪ್ ಆಗ್ತೀನಿ. ಇನ್ನೂ ನಾನು ಹುಡುಗಿನ ಮೀಟ್ ಮಾಡಿ 1 ತಿಂಗಳ ಮೇಲಾಯಿತು. ಅವಳನ್ನ ಒಂದ್ಸಲ ಮೀಟ್ ಮಾಡಿದ್ರೆ 500 ರೂಪಾಯಿ ಡಮಾರ್. ಹಾಗೆ ನೋಡಿದ್ರೆ ನನ್ನ ಪ್ರಾಬ್ಲಮ್ಗಿಂತ ನಿನ್ನ ಪ್ರಾಬ್ಲಮೇ ಬೆಟರು. ತಗೋ ಕಾಫಿ ತಗೋ. ಇವತ್ತು ನನ್ನ ಮಯೂರಿನ ನೋಡೋಕ್ಕೆ ಗಂಡು ಬರ್ತಾ ಇದ್ದಾನೆ. ಮಯೂರಿನ ನಾನು ಹೇಗೆ ಮರೀಲಿ? ನನಗೆ ಗೊತ್ತು ಅವಳು ನನ್ನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ನಮ್ಮಿಬ್ಬರು ಸಂಬಂಧ ಅಷ್ಟು ಗಟ್ಟಿಯಾಗಿದೆ. ಮೇಘನ್ಗೂ ಈ ಸಂಬಂಧ ಇಷ್ಟ ಇಲ್ಲ ಅಂತೆ. ಆದರೆ ಅತ್ತೆ ಮಾವ ಒತ್ತಾಯ ಮಾಡಿ ಒಪ್ಪಿಸಿದ್ದಾರೆ. ಮನೆಯಿಂದ ಏನಾದ್ರು ಫೋನ್ ಬಂತಾ? ಅಪ್ಪ ಮಾವ ಇಬ್ಬರು ಫೋನ್ ಮಾಡಿದ್ರು. ಬಾ ಮನೆಗೆ ಅಂದರು. ನನಗೆ ಹೋಗೋಕೆ ಆಗ್ತಿಲ್ಲ ಕಣೋ. ಅಲ್ಲಿ ಹೋಗಿ ಅದನ್ನೆಲ್ಲ ನೋಡೋಕ್ಕಾಗಲ್ಲ ನನಗೆ. ಮುಂದೆ ಅಲ್ಲೇನಿದೆಯೋ ಆ ದೇವರೇ ದಾರಿ ತೋರಿಸ್ಬೇಕು. ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಆ ದೇವ್ರು ಬರ್ತಾನ? ಅವನಿಗೆ ಬೇರೆ ಕೆಲಸ ಇಲ್ವಾ? ಸುಮ್ಮನಿರೋ. ಫಸ್ಟು ನೀನು ಟ್ರೈ ಮಾಡು, ಮಿಕ್ಕಿದ್ದೆಲ್ಲ ಆಮೇಲೆ. ಈ ಕಾಫಿ ಕೊಡಿ, ಮನೆಯಲ್ಲಿ ಗ್ಯಾಸ್ ಬೇರೆ ಕಮ್ಮಿ ಇದೆ. ಬರೋ ಗಂಡು ಮುಖ ಊದಿಸ್ಕೊಂಡಿದ್ರೆ ಸಾಕು, ಏನಾದರೂ ಒಂದು ಕಾರಣ ಹೇಳಿ ತಪ್ಪಿಸ್ಕೊಂಡ್ಬಿಡ್ಬೋದು. ಈಗ ನಾವ್ ಏನೇ ಹೇಳಿದ್ರು ಮದ್ವೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೋತಾರೆ. ಮತ್ತಿನ್ನೇನು ಮಾಡೋದು? ಆ ಹುಡುಗನ್ನ ತಲೆ ಎತ್ತಿ ನೋಡೋಕ್ಕೂ ಹಿಂಸೆ ನನಗೆ. ರಾಹುಲ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನೆಲ್ಲ ಹೇಗೆ ಎದುರಿಸ್ಲಿ? ಮೇಘ, ನಿಂದು ನಿಜವಾದ ಪ್ರೀತಿ ನೋಡೋಣ. ಬಂದವರು ಸಂಬಂಧ ಬೇಡ ಅಂತ ಹೇಳೋ ಚಾನ್ಸಸ್ಸು ಇದೆ ಅಲ್ವಾ? ಅದೇನೇನಾಗುತ್ತೋ ಆ ದೇವ್ರೇ ನಮ್ಮನ್ನ ಕಾಪಾಡಬೇಕು. ಅದೆಲ್ಲ ಬಿಡು.
ನಮ್ಮ ಪಾಡಿಗೆ ನಾವು ರೆಡಿ ಆಗೋಣ, ಇಲ್ಲಾಂದ್ರೆ ದೊಡ್ಡಪ್ಪಂಗೆ ಬೇಜಾರಾಗುತ್ತೆ. ಅವ ಇದ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಿ? ಗಂಡಿನ ಕಡೆಯವರು ಇಷ್ಟೊತ್ತಿಗೆ ಬರಬೇಕಾಗಿತ್ತು ಕಣಯ್ಯ, ಇನ್ನೂ ಬಂದಿಲ್ಲ. ಬರ್ತಾರೆ ಬಿಡಿ ಬಾವ, ಇಂಥ ಟೈಮಿಗೆ ನಾವು ಹೊರಡಬೇಕು ಅಂತ ನಿರ್ಧಾರ ಮಾಡ್ಕೊತೀವಿ. ಹೊರಡಕ್ಕಾಗತ್ತಾ? ಎಲ್ಲರ ಮನೆಗೂ ಅದೇ ಗೋಳು, ಬರ್ತಾರೆ ಬಿಡಿ. ವಿಶ್ವನಾಥ್ ಬಂದರು. ರಾಮಕೃಷ್ಣ ನಮಸ್ಕಾರ. ಬರಯ್ಯ ಬಾ, ಬನ್ನಿ ಅಮ್ಮ. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಪ್ರಯಾಣ ಆರಾಮಾಗಿತ್ತ ರಾಮಕೃಷ್ಣ? ನಿನ್ನ ಮನೆ ತುಂಬಾ ದೂರ ಇದೆಯೇನಪ್ಪ? ಹತ್ರ ಇದೆಯಪ್ಪ, ಆದ್ರೆ ಬರೋದಕ್ಕೆ ತಡ ಮಾಡ್ಬಿಟ್ಟಿಯಲ್ಲಪ್ಪ. ನೀವು ಬರೋ ಥರ ಆಗಿದ್ದಕ್ಕೆ ಬಾವ ಟೆನ್ಷನ್ ಆಗಿಬಿಟ್ಟಿದ್ರು. ಏನ್ ಮಾಡೋದು, ಇವ್ರನ್ನೆಲ್ಲ ಹೊರಡಿಸ್ಕೊಂಡು ಬರ್ಬೇಕಲ್ಲಪ್ಪ. ಅದು ಸರಿ. ಸುಮತಿ, ಮೀನಾಕ್ಷಿ, ನಮಸ್ತೆ. ನಮಸ್ಕಾರ. ಸುಮತಿ ಅಂತ ನನ್ನ ಆಕೆ, ನಿನಗೆ ಗೊತ್ತೇ ಇದೆ. ಇವಳೇ ನನ್ನ ತಂಗಿ ಮೀನಾಕ್ಷಿ. ನಮಸ್ಕಾರ. ಇವನು ನಮ್ಮ ಪಶುಪತಿ ಅಲ್ವೇನಪ್ಪ? ಗೊತ್ತಿದೆ ಏನು? ನನ್ನ ಮಗ ವಿನೀತ್ ಅಂತ ಮಯೂರಿನ್ ನೋಡಕ್ ಬಂದಿರೋನು. ನಮಸ್ತೆ. ನಮಸ್ಕಾರ. ಇವನು ಗಗನ್ ಅಂತ ಮೇಘನ್ ನೋಡಕ್ ಬಂದಿರೋನು. ನಮಸ್ಕಾರ. ಸುಮತಿ, ಮಕ್ಕಳನ್ನ ಮಾಡ. ಇವರೇ ನಮ್ಮ ಹೆಣ್ಮಕ್ಳು. ಅವಳು ಮೇಘ ಅಂತ ನನ್ನ ಮಗಳು. ಇವಳು ಮಯೂರಿ ಅಂತ ಸುಮತಿ ತಂಗಿ ಮಗಳು. ನನಗೂ ಮಗಳಿದ್ದ ಹಾಗೆ. ಮೀನಾಕ್ಷಿ, ಹೋಗಿ ಜ್ಯೂಸ್ ತಗೊಂಬ. ಏನಪ್ಪ ಇಬ್ರು ನೆಲ ನೋಡ್ಕೊಂಡು ಕೂತ್ಬಿಟ್ರಲ್ಲ, ಹೆಣ್ಣು ನೋಡಿ. ಮೇಘ, ಮಯೂರಿ, ಎಲ್ರಿಗೂ ಜ್ಯೂಸ್ ಕೊಡಿ. ತಗೊಂಬ, ಹಿಡ್ಕೊ. ಮೇಘ, ತಗೊಂಬ. ಹೋಗಮ್ಮ, ಎಲ್ರಿಗೂ ಕೊಡು. ತಗೋ.
ಯಾಕೆ ಕುಡೀರಿ. ವಿನೀತಾ, ಹುಡುಗಿನ ನೋಡಿದ್ದಾಯ್ತಲ್ಲ, ಒಪ್ಕೆನಾ? ನನಗೊಪ್ಕೆ ಡ್ಯಾಡಿ. ನೀನೇನು ಹೇಳ್ತೀಯಪ್ಪ ಗಗನ? ನನಗೂ ಓಕೆ ಮಾವ. ಥ್ಯಾಂಕ್ಸ್ ಕಣ. ಸುಮತಿ, ತಿಂಡಿ ತಂದ್ಬಿಡ. ಇದೆಲ್ಲ ಫಾರ್ಮಾಲಿಟೀಸ್ ಯಾಕೋ? ತಿಂಡಿಗೂ ಫಾರ್ಮಾಲಿಟೀಸ್ಗೂ ಏನು ಸಂಬಂಧನಯ್ಯ? ವಿಶ್ವನಾಥ್, ಏನು ಪ್ರಸಾದ್, ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಿ? ಆದರೂ ಒಳ್ಳೆ ಸಮಯಕ್ಕೆ ಬಂದಿದೆ. ನನ್ನ ಮಗಳ ಚಾರು ಎಲ್ಲಿ? ಚಾರು ನಮ್ಮನೆಯಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ ಪ್ರಸಾದ್? ನಿಮ್ಮನೇಲೇ ಇರಬೇಕು. ಶುಭ ಕಾರ್ಯ ನಡೀತಾ ಇದೆ, ಒಳ್ಳೆಯ ಸಮಯಕ್ಕೆ ಬಂದಿದೆ. ಕೂತ್ಕೊಳ್ಳಿ, ಆಮೇಲೆಲ್ಲ ವಿಷಯ ಮಾತಾಡೋಣ. ನನ್ನ ಮಗಳ ಭವಿಷ್ಯನ ಹಾಳು ಮಾಡಿ ಇಲ್ಲಿ ನಿಮ್ಮ ಮಕ್ಕಳ ಭವಿಷ್ಯನ ಉದ್ಧಾರ ಮಾಡ್ತಿದ್ದೀರಾ? ವಿಶ್ವನಾಥ್, ನನ್ನ ಮಗಳ ಮದುವೆ ಆಗೋವರೆಗೂ ನಿಮ್ಮ ಮಕ್ಕಳ ಮದುವೆ ಸಾಧ್ಯನೇ ಇಲ್ಲ. ವಿಶ್ವನಾಥ, ಏನು ಇದು? ಏನಾಗ್ತಾ ಇದೆ? ನಿಮ್ಗೆ ಆಮೇಲೆಲ್ಲ ತಿಳಿಸ್ತೇನೆ. ಪ್ರಸಾದ್ ಅವರೇ, ಒಂದು ನಿಮಿಷ ಆ ಕಡೆ ಬನ್ನಿ. ಏನು ಮಾತಾಡ್ಬೇಕು? ಇಲ್ಲೇ ಮಾತಾಡ್ರಿ. ಒಂದು ನಿಮಿಷ ಕಡೆ ಬನ್ನಿ ಪ್ಲೀಸ್, ಬನ್ನಿ. ಮನೆಗೆ ನೆಂಟರು ಬಂದಿದ್ದಾರೆ, ಅವ್ರ ಮುಂದೆ ಏನಿದೆಲ್ಲ? ನನ್ನ ಮಗಳ ಬದುಕು ಹಾಳಾದ್ರೂ ಪರವಾಗಿಲ್ಲ, ನಿಮ್ಮ ಮಗಳ ಬದುಕಲ್ಲಿ ರಂಗೇರ್ಸೋಕ್ ನೋಡ್ತಿದ್ದೀರಾ? ಚಾರುನ ಕೂಡಿಟ್ಟು ತಮಾಷೆ ನೋಡ್ತೀರಲ್ರಿ? ನೋಡಿ ಪ್ರಸಾದ್, ನಿಮ್ಮ ಮಗಳನ್ನ ನಾವು ಕೂಡಿಟ್ಟಿಲ್ಲ, ಆ ಮನಸ್ಥಿತಿನೂ ನಮಗಿಲ್ಲ. ಚಾರು ಜಯಂತನ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಈಗಲೂ ಅದೇ ಮಾತು ಹೇಳ್ತೀನಿ. ನಾನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ತೀನಿ. ಮಾತೆತ್ತಿದ್ರೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತೀರಾ? ಅದೆಲ್ಲ ಏನು ಬೇಕಾಗಿಲ್ಲ. ನಿಮ್ ಜಯಂತನೂ ಬೇಡ. ನನ್ನ ಮಗಳಿಗೆ ನಾನೇ ಗಂಡು ನೋಡಿ ಮದುವೆ ಮಾಡ್ತೀನಿ. ಅಲ್ಲಿ ತನಕ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯಕ್ಕೆ ನಾನು ಬಿಡಲ್ಲ. ಇದ್ಯಾವ ನ್ಯಾಯ ರೀ? ಜಯಂತ ಚಾರು ಮದುವೆ ವಿಷಯ ಇರೋದು ನಮ್ಮಿಬ್ಬರ ಮಧ್ಯೆ. ನಮ್ಮ ಮಕ್ಕಳ ಭವಿಷ್ಯದ ಜೊತೆ ಯಾಕೆ ಆಟ ಆಡ್ತೀರಿ? ನಿಮಗೆ ಹೇಗೆ ಮಕ್ಕಳು, ಚಾರು ನನಗೂ ಹಾಗೆ ಮಗಳು. ನಿಮ್ಮ ಮಕ್ಕಳ ಮುಖದಲ್ಲಿ ಸಂತೋಷ ನೋಡಕ್ಕೆ ನೀವು ಬಯಸ್ತೀರಲ್ಲ, ಚಾರು ಮುಖದಲ್ಲಿ ಅದೇ ಖುಷಿನ ನೋಡಕ್ಕೆ ನಾನು ಬಯಸ್ತೀನಿ. ನನ್ನ ಮಗಳ ಮುಖದಲ್ಲಿ ಅದನ್ನ ನೋಡೋವರೆಗೂ
ನಿಮ್ಮ ಮಕ್ಕಳ ಮದುವೆ ನಡೆಯೋಕೆ ನಾನು ಬಿಡಲ್ಲ. ಹೇಳಿದ್ದೀನಿ, ನೆನಪಿಟ್ಕೊಳ್ಳಿ. ಕೂತ್ಕೊಳ್ಳಿ. ವಿಶ್ವನಾಥ, ಸ್ವಲ್ಪ ಮಾತಾಡಬೇಕು. ಬಾ ಬಾ. ರಾಮಕೃಷ್ಣ, ಏನಿದು ವಿಶ್ವನಾಥ್, ನಿಮ್ಮ ನಡುವೆ ಇಷ್ಟೆಲ್ಲ ರಾದ್ದಾಂತ ನಡೆದಿದ್ಯಾ? ರಾದ್ದಂತೆಲ್ಲ ಏನಿಲ್ಲ ಕಣ ರಾಮಕೃಷ್ಣ. ಯೋಚನೆ ಮಾಡು ವಿಶ್ವನಾಥ, ಒಳ್ಳೆ ಸಂಬಂಧ ಅಂತ ಬಂದ್ವಿ. ನೀನು ನನಗೆ ಫ್ರೆಂಡು. ಸಮಸ್ಯೆ ಎಲ್ಲ ಸರಿ ಆದಮೇಲೆ ಕಾಲ್ ಮಾಡು. ಮುಂದಿಂದು ಆಮೇಲೆ ಮಾತಾಡೋಣ, ಏನಂತೀಯಾ? ನನ್ನ ಮಕ್ಕಳಿಗೆ ಯಾವ ಸಮಸ್ಯೆನೂ ಇಲ್ಲ ಕಣ. ನಿನ್ನ ಮಕ್ಕಳ ಸಮಸ್ಯೆ ಅಲ್ಲ ಅಂತ ಗೊತ್ತು, ನಾವೇನೋ ಅರ್ಥ ಮಾಡ್ಕೊತೀವಿ. ಆದರೆ ನಾಳೆ ನಿಶ್ಚಿತಾರ್ಥ ದಿನ, ಮದುವೆ ದಿನ ಏನಾದರೂ ಗಲಾಟೆ ಆದರೆ ಬಂದಿರೋ ಗೆಸ್ಟ್ಗಳಿಗೆ ಏನು ಉತ್ತರ ಕೊಡೋದು? ನಾವೇನು ಈ ಸಂಬಂಧ ಬೇಡ ಅಂದ್ವಾ? ಇದು ನಾವು ಉಳಿಸ್ಕೊಳ್ಳೋದು ನಿನ್ನ ಕೈಲಿದೆ ವಿಶ್ವನಾಥ. ಎಲ್ಲ ಸರಿ ಹೋದ್ಮೇಲೆ ಒಂದು ಫೋನ್ ಮಾಡು, ಮಾತಾಡೋಣ. ಬರ್ತೀವಿ ಕಣ, ಬರ್ತೀವಿ. ಭಾವ, ನಿಮಗೆ ಮುಖ ಕೊಟ್ಟು ಮಾತಾಡೋ ಯೋಗ್ಯತೆ ನನಗಿಲ್ಲ. ಇದಕ್ಕೆಲ್ಲ ಕಾರಣ ನನ್ನ ಮಗನೇ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಸಮಯ ಇದೆಲ್ಲ ಪಶುಪತಿ. ನಂಬಿಕೆ ಇದ್ರೆ ಸಂಬಂಧ ಹುಡುಕೊಂಡು ಮತ್ತೆ ಬಂದೇ ಬರ್ತಾರ ಅವರು. ಸ್ವಲ್ಪ ದಿನ ಕಾಯ್ತೇನೆ, ಬರಲಿಲ್ಲ ನನ್ನ ಮಕ್ಕಳಿಗೆ ಬೇರೆ ಕಂಡು ಹುಡುಕ್ತೇನೆ. ಮಯೂರಿ, ಪ್ಲೀಸ್ ಸತ್ಯ ಹೇಳು. ನೀನು ನೋಡಕ್ಕೆ ಬಂದಿರೋ ಹುಡುಗ ನಿನ್ನನ್ನು ಒಪ್ಕೊಳ್ಳಿಲ್ಲ ಅಲ್ವಾ? ಒಪ್ಕೊಂಡಿದ್ದಾನೆ. ಮೇಘ, ನನಗೆ ಬೇಲ್ ಸಿಕ್ತು ಮೇಘ. ದೇವ್ರು ನನ್ನ ಕೈ ಬಿಟ್ಟಿಲ್ಲ. ನಾನು ನಿರಪರಾಧಿ. ಇನ್ಮೇಲೆ ಯಾವ ಸಮಸ್ಯೆನೂ ಇಲ್ಲ. ಆರೋಪ ಮಾಡಿ ಆ ಹುಡುಗಿ ಲೈಫ್ನೇ ಹಾಳು ಮಾಡಿಬಿಟ್ರಲ್ಲ. ಅಭಯ್ನ ಸಣ್ಣ ತಪ್ಪು. ಪಾಪದ ಹುಡುಗಿ ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನೋ. ಶಾಲಿನಿಗೆ ದೊಡ್ಡ ನಷ್ಟ. ಬೆಲೆ ಹೇಗೆ ಕಟ್ಟಿಕೊಡ್ತಾನೆ ಅಭಯ್? ಕಳ್ರು, ಯಾರನ್ನೂ ನಂಬಾರ್ದು. ನಮ್ಮವರೇ ನಮಗೆ ಮೋಸ ಮಾಡ್ತಾರೆ ಅಂದ್ರೆ ನಾವ್ ಇನ್ಯಾರನ್ನೇ ನಂಬೋದು? ಆದ್ರೂ ನಮ್ಮ ಡ್ಯಾಡಿ ಈ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮ ಡ್ಯಾಡಿ ನನ್ನನ್ನು ಬೇರೆ ಹುಡುಗನ ಜೊತೆ ಮದುವೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಕಣೆ. ಆದರೆ ನನ್ನ ಗುರಿ ಏನೇ ಇದ್ರೂ ಜಯಂತನ ಕಡೆ. ಆದರೆ ಅವನ ಗಮನ ಎಲ್ಲ ಬೇರೆ ಹುಡುಗಿ ಕಡೆ ಇದೆ. ಏನಾದರೂ ಮಾಡಿ ಜಯಂತನ ನನ್ನ ಕಡೆ ತಿರುಗಿಸ್ಕೋತೀನಿ. ನಾನು ಹೇಳ್ದಂಗೆ ಅವ್ನು ಕೇಳಬೇಕು, ಹಾಗೆ ಮಾಡ್ತೀನಿ. ಹಾಗೆ ಮಾಡೋದ್ರಿಂದ ನಿನಗೇನೇ ಲಾಭ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಟೈಮ್ ವೇಸ್ಟ್ ಅಲ್ಲ ಕಣೆ, ನನ್ನಲ್ಲಿರೋ ರೋಷ ಆವೇಶ ನನಗಾದ ಅವಮಾನಕ್ಕೆ. ಅದೇ ಜಾಗದಲ್ಲಿ ಅದೇ ಜನರು ಮುಂದೆ ನನಗೆ ನ್ಯಾಯ ಸಿಗಬೇಕು. ಅದೇ ನನಗೆ ಸಿಗೋ ಲಾಭ. ಸ್ವಲ್ಪ ಆಲೋಚನೆ ಮಾಡಿ ನೋಡು ಚಾರು, ಇದು ಚಿಕ್ಕ ವಿಷಯ ಅಲ್ಲ.
ನನಗೆ ಗೊತ್ತು ನಿನಗೆ ಅನ್ಯಾಯ ಆಗಿದೆ ಅಂತ. ಆದರೆ ಈಗಾಗಲೇ ನಿನ್ನ ಲೈಫಲ್ಲಿ ಸಾಕಷ್ಟು ಇನ್ಸಿಡೆಂಟ್ಸ್ ನಡೆದು ಹೋಗಿದೆ. ಸ್ವತಃ ನಿನ್ನ ಡ್ಯಾಡಿನೇ ನಿನ್ನ ಬೆನ್ನ ಹಿಂದೆ ಆಟ ಆಡೋಕ್ಕೆ ನೋಡಿದ್ರು. ಈಗ ನೀನು ಒಂಟಿ ಹೆಣ್ಣು, ಏನೇ ಮಾಡಿದ್ರು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಚಾರು. ಒಂಟಿ ಹೆಣ್ಣು ಒಂಟಿ ಸಲಗ ಯಾವತ್ತಿದ್ರೂ ಡೇಂಜರ್ ಅನ್ನೋದನ್ನ ನಾನು ತೋರಿಸ್ತೀನಿ. ಅವತ್ತೇ ಸುಮ್ಮನಾಗ್ತಿದ್ದೆ. ನನ್ನನ್ನು ಸೈಲೆಂಟಾಗಿರ್ಸೋಕೆ ಏನೇನೋ ಗೇಮ್ ಮಾಡಿದ್ರು. ಆ ಜಯಂತ ಮಯೂರಿನ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಬಿಡ್ತಿದ್ದೆ. ಆದರೆ ಆ ಜಯಂತ ನನ್ನ ಮನಸ್ಸಲ್ಲಿ ರೋಷ ತುಂಬಿಸ್ದ. ಅವನು ನನ್ನ ಲೆವೆಲ್ಗೆ ಏನೂ ಇಲ್ಲ, ನನ್ನ ಲೆವೆಲ್ಗೆ ಮೀರಿದ ಕೋಪ ತರಿಸ್ದ. ಅದಕ್ಕೆ ಈ ದ್ವೇಷ, ಈ ಆವೇಶ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ಬಿಡೆ ಚಾರು, ಯಾಕಿರಗ್ಲೆ? ಸುಮ್ಮನೆ ಆಗ್ತೀನಿ, ಆದರೆ ಈಗಲ್ಲ. ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಸುಮ್ಮನೆ ಆಗ್ಬಿಟ್ರೆ ಗಂಡಸರು ಅದನ್ನೇ ಅಡ್ವಾಂಟೇಜ್ ಆಗಿ ತಗೋತಾರೆ. ಗಂಡಸರು ಅನ್ಯಾಯ ಮಾಡಿದಾಗ ಅವ್ರಿಗೆ ಪಶ್ಚಾತ್ತಾಪ ಆಗಲೇಬೇಕು. ಆಗಲೇ ಇನ್ನೊಂದು ಹೆಣ್ಣಿಗಾಗೋ ಅನ್ಯಾಯ ತಪ್ಪು ಹೋಗೋದು.